ಎಲ್ಲ ವೀಕ್ಷಕರು, ಇವತ್ತಿನ ದಿವಸ ನಾವು ಕರ್ಮಣ್ಯೇವ ಅಧಿಕಾರಸ್ಯೆ ಮಾ ಫಲೇಶು ಕದಾಚರ ಅಂತ ಹೇಳ್ತಾ ಬಂದ್ವಿ. ಪ್ರತಿಯೊಬ್ಬನು ಕಾರ್ಯಗತವಾಗಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಎತ್ತ ಅನ್ನೋದು ಎಷ್ಟೋ ಜನ ಹೇಳ್ಕೊಂಡು ಬಂದಿದ್ದೀನಿ. ಕಾರ್ಯಕ್ರಮದ ಮುಖಾಂತರ ಯಾರಾದರೂ ಸತ್ತರೆ ವಿಶೇಷವಾಗಿ ಅವ್ರಿಗೇನು ಹೇಳಿದ್ದೀನಿ, ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಂತ ಇಲ್ಲದೆ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂಥ ಸಂಬಂಧ ಯಾತಕ್ಕೆ ಜೀವನ ಕೆಟ್ಟೋಗುತ್ತೆ ಅನ್ನೋದು ಪಿತೃಕಾರ್ಯ ಅಂತ ಕರಿತೀನಿ. ಆ ಪಿತೃಕಾರ್ಯನ ಇಂತಿಂಥ ಕ್ಷೇತ್ರದಲ್ಲೇ ಮಾಡಿಸ್ಬೇಕು, ಇಂತಿಂಥ ಕ್ಷೇತ್ರದಲ್ಲೇ ಮಾಡಿಸಬಾರ್ದು ಅಂತೀವಿ. ಆದರೆ ಇವತ್ತಿನ ದಿವಸ ಮಹಾಕ್ಷೇತ್ರ ಮಹಿಮೆ ವಿಚಾರವನ್ನು ತಿಳಿಸ್ಬೇಕು, ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಜೀವನ ಇರೋವರೆಗೂ ಇಲ್ಲಿ ಒಂದು ಸಲ ಆದರೂ ಕನಿಷ್ಠ ಪಕ್ಷ ನೀವು ಆ ಕಾರ್ಯವನ್ನು ಮಾಡ್ಕೊಂಡು ಬಂದರೆ ಮಾತ್ರ ಆ ಫಲಪೂರ್ತಿ ಆಗುತ್ತೆ. ಎಲ್ಲಿ ಏನು ಅದಕ್ಕೆ ಕ್ಷೇತ್ರ ಮಹಿಮೆಗೆ ಪರಿಪೂರ್ಣವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸಕ್ಕೆ ನಾವೆಲ್ಲ ಏನು ಮಾಡಬೇಕು, ಆ ಭಗವಂತನ ಕೃಪಾಠ ಪರಿಪೂರ್ಣವಾಗಿ ಆಗಲಿ ಅಂತ ಹೋಗೋಣ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ, ಎಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಈ ಕ್ಷೇತ್ರ ಮಹಿಮೆಗೆ. ಪರಿಪೂರ್ಣವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆಯಲ್ಲಿ ವಿಚಾರ ಏನು ಅಂದರೆ, ರಾಮೇಶ್ವರ ಕಾಶಿ ಯಾತ್ರೆ ಅಂತ ಮಾಡ್ತಿದ್ದೀವಿ. ಈ ರಾಮೇಶ್ವರ ಯಾತ್ರೆಯಲ್ಲಿ ನಾವು ತಲ್ಲೀನರಾಗಿರಬೇಕು. ಯಾವತ್ತರೆಗೂ ಕಾಶಿಗೆ ಹೋಗಿ ಕಾರ್ಯವನ್ನು ಮಾಡಿ ಸಂತೃಪ್ತಿಪೂರ್ವಕವಾಗಿ ನಾವು ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಿಂದು ಸ್ನಾನಗಳನ್ನು ಮಾಡಿ ಏನೇನೋ ಪಾಪಕರ್ಮಗಳನ್ನೆಲ್ಲ ತೊಳ್ಕೋಬೇಕು, ಕರ್ಮಗಳನ್ನೆಲ್ಲ ತೊಳ್ಕೋಬೇಕು. ಅದಾದ ಮೇಲೆ ರಾಮೇಶ್ವರಕ್ಕೆ ಬರೋವರೆಗೂ ರಾಮೇಶ್ವರ ಕ್ಷೇತ್ರ ಮಹಿಮೆಲೇ ಇರ್ತೀವಿ. ಏನಂತೀರಾ? ಅದಕ್ಕೋಸ್ಕರ ಇಂಥ ಕ್ಷೇತ್ರ ಮಹಿಮೆ ಇವಾಗ ಕಾಶಿಗೆ ಹೋಗಬೇಕು. ಎಲ್ಲರೂ ಟ್ರೈನ್ ಹತ್ತಕ್ಕೆ ಸಿದ್ಧವಾಗಿದ್ರೆ ಬನ್ನಿ ಕಾಶಿಗೆ ಹೋಗೋಣ. ಇಂಥ ಒಂದು ಕಾಶಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನಿಗೂ ಎಂದೆಂದಿಗೂ ಕಾಶಿ ವಿಶ್ವನಾಥ ಅಂತ ಕೇಳ್ತೀವಿ. ಈ ಎಂದೆಂದಿಗೂ ಕಾಶಿ ವಿಶ್ವನಾಥ ಯಾತಕ್ಕೆ ಅಂದರೆ, ಕಾಶಿ ಅನ್ನೋದನ್ನ ಏನು ಮಾಡ್ತಾರೆ, ಕಾಯತಿ ಶ್ರೀ ಅಂತ. ಕಾಯತಿ ಶ್ರೀ ಅಂದ್ರೇನು? ಜೀವನದಲ್ಲಿ ಕಾಯ ವಾಚ ಮನಸ್ಸ ಅಂತ ಹೇಳೋದನ್ನ ಶ್ರೀಕಾರದಲ್ಲಿ ಕಾಶಿ ಅಂತ ಹೇಳ್ಬಿಟ್ರು ಒಂದೇ ಸಲಿ. ಕರ್ತವ್ಯಂ ದೈವಮಾನ್ವಿಕಂ, ಕರ್ತವ್ಯ ಯಾವತ್ತು ಇಲ್ಲಿ ಮಾಡ್ತೀಯೋ ದೈವಕ್ಕೆ ನೀನು ಸೇರ್ತೀಯ. ಕಾಶಿ ಅಂದ್ರೆ ಏನೋ, ಯಾವತ್ತು ಮುಕ್ಷಿ ಕ್ಷೇತ್ರ. ಕಾಶಿಯಲ್ಲಿ ಇರ್ತಕ್ಕಂಥ ಅನುಗ್ರಹ ಏನೋ, ವರುಣ ಅಸಿ ಮಧ್ಯೆ ಕಾಶಿ, ಮಹಾಸ್ಮಶಾನೆ, ಜಗತ್ತಲ್ಲಿ ದೊಡ್ಡ ಸ್ಮಶಾನ ಉತ್ತರ ಕ್ಷೇತ್ರದಲ್ಲಿದೆ ಅಂತ ಹೇಳೋರು. ಯಾಕೆ ಉತ್ತರ ಭೂಮಿಯನ್ನ ಪುಣ್ಯಭೂಮಿ ಅಂತ ಹೇಳೋರು? ಪುಣ್ಯಭೂಮಿ. ಕರ್ಮಭೂಮಿ ಅಂದ್ರೆ ಯಾವುದು? ಭಾರತ ದೇಶದಲ್ಲಿ ದಕ್ಷಿಣವನ್ನು ಕರ್ಮಭೂಮಿಯನ್ನು, ಕರ್ಮವನ್ನು ಕಳ್ಕೋಬಹುದು ಅಷ್ಟೇ ವಿರುದ್ಧ ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೆ ನೀವು ಪುಣ್ಯಭೂಮಿಗೆ ಹೋಗಲೇಬೇಕು. ಕಾಶಿ ಕ್ಷೇತ್ರ ಇದೆ, ಅದನ್ನ ವಾರಣಾಸಿ ವಾರಣಾಸಿ ಅಂದ್ಬಿಟ್ರು. ಎಷ್ಟು ತಪ್ಪು ಮಾಡ್ಬಿಟ್ರು ಅಂದ್ರೆ, ವಾರ್ಣ ಅಸಿ ಅಲ್ಲ, ವರುಣ ಅಸಿ ಮಧ್ಯೆ ಕಾಶಿ. ವರುಣ ಅನ್ನೋ ಒಂದು ನದಿ, ಅಸಿ ಅನ್ನೋ ಒಂದು ನದಿ, ಮಧ್ಯದಲ್ಲಿ ಕಾಶಿ. ಅದು ಹೇಗಿದೆ? ಯೋನಿ ಆಕಾರದಲ್ಲಿ ಮುಕ್ಕಣನಾಗಿ ಮೂರನೇ ಕಣ್ಣಿದ್ದ ಹಾಗೆ ಒಂದು ದೋಣಿಯ ಹಾಗೆ ಆ ಕಾಶಿ ಕ್ಷೇತ್ರ ಇದೆ. ಈ ಕಡೆ ನೀರು, ಆ ಕಡೆ ನೀರು, ಮಧ್ಯದಲ್ಲಿ ಕಾಶಿ ವಿಶ್ವನಾಥನು ಪೂರ್ವಾಭಿಮುಖವಾಗಿ ತಿರ್ಕೊಂಡು ಉತ್ತರಾಭಿಮುಖಕ್ಕೆ ಪಾಣಿವಟ್ಟನ್ನು ಇಟ್ಟು ಪರಿಪೂರ್ಣವಾಗಿ ಜಲಧಾರೆಯಾಗಿ ಹರಿತಾ ಇರೋದು ಕಾಶಿ. ಇವರಿಬ್ಬರೂ ಸೇರಿದಾಗೆ ಮಹಾಗಂಗೆ. ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಒಂದು ಸಲ ಕಾವೇರಿಯಲ್ಲಿ ಮಿಂದ್ರೆ ಸಾಕಂತೆ, ಇಷ್ಟೂ ನದಿಗಳು ಸೇರಿದಷ್ಟು ಶ್ರೇಷ್ಠತೆ. ಆದರೆ ಎಲ್ಲಾ ಪ್ರಪಂಚಾದ್ಯಂತ ಇರತಕ್ಕಂಥ ನದಿಗಳಲ್ಲಿ ಒಂದು ಸಲ ಸ್ನಾನ ಮಾಡೋಷ್ಟು ಶ್ರೇಷ್ಠತೆ ಬರೀ ಒಬ್ಬಳ ಗಂಗೆ ಹತ್ರ ಅಂತೆ. ಆ ಗಂಗೆ ಎಲ್ಲಿಂದ ಬಂದಳು? ಪಾಪಕರಗಳನ್ನು ತೊಳೆಯಕ್ಕೋಸ್ಕರ ಭಗೀರಥ ಮಹರ್ಷಿಗಳು ತಾನು ತನ್ನ ಕರ್ಮಗಳಾಗಿರ್ತಕ್ಕಂಥ ಕ್ಷತ್ರಿಯ ವಂಶದಲ್ಲಿ ಇಡೀ ಮಹಾರಾಜನಾಗಿರ್ತಕ್ಕಂಥ ಅವನು ಮಹಾಮೇಧಾವಿ ಮಹಾಬ್ರಾಹ್ಮಣನಾದ ಭಗೀರಥ. ಇಂಥ ಭಗೀರಥನ್ಗೆ 101 ಜನ ವಿಶೇಷವಾಗಿ ಎಲ್ಲರೂ ಘೋರ ಮೃತ್ಯುವಲ್ಲಿ ಸತ್ತೋದಾಗ ಇಷ್ಟೆಲ್ಲ ವಂಶವೇ ಹೊಟ್ಟೋಯ್ತಲ್ಲ, ನಿರ್ವಂಶವಾಗಿರ್ತಕ್ಕಂಥ ಈ ವಂಶನ ಪರಿವರ್ತನೆ ಮಾಡೋದಾದ್ರು ಯಾರು ಅಂದ್ರೆ ನಾರದ ಮಹಾಮುನಿಗಳು ಹೇಳಿದ್ರು, ಪರಮೇಶ್ವರನ ಕೇಳ್ಕೊಂಬ, ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ಅವನೊಬ್ಬನೇ ಗಂಗೆಯನ್ನು ಕಳಿಸಿದ್ರೆ ಸಾಕು, ಭೂಮಿ ಪುಣ್ಯವಾಗತ್ತೆ. ಆ ಪುಣ್ಯ ಕ್ಷೇತ್ರವನ್ನ ಮಾಡಕ್ಕೆ ಉತ್ತರ ಭಾರತ ಅಂತ ಕರೆದ್ರು. ಆಗ ಭಗೀರಥನು ಸ್ವತಃ ಹೋದಾಗ ಗಂಗಾಧರೇಶ್ವರನ ಹೇಳ್ತಾನೆ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತಾನೆ. ಯಾತಕ್ಕೆ ಸಾಧ್ಯವಿಲ್ಲ ಅಂದ್ರೆ, ಆ ಗಂಗಾಧರೇಶ್ವರನ ಆಗಕ್ಕೆ ಮೊದಲು ಬರೀ ಜಟಾಶಂಕರನಾಗಿರ್ತಾನೆ. ಜಡೆಯನ್ನ ಬಿಟ್ಕೊಂಡು ಅಂತ ಹೇಳಿ ಮಹಾಸ್ಮಶಾನದಲ್ಲಿ ಕೂತ್ಕೊಂಡು ಉಗ್ರವಾಗಿ ಕೈಲಾಸದಲ್ಲಿ ನಿರ್ವಾಣ ಸ್ವರೂಪದಲ್ಲಿ ಅಗೋರಿ ತರ ಇರ್ತಾನೆ.
ಇವನು ಏನು ಮಾಡ್ತಾನೆ ಮಹಾ ಅಂತ ಹೇಳಿ ಎಲ್ಲಾ ದೇವತೆಗಳಂತ ಇದ್ದಾಗ ಇವನು ಹೋಗಿ ಕೇಳ್ತಾನೆ. ಆ ಗಂಗೆಯನ್ನು ಧರೆಗೆ ಇಳಿಸ್ಬೇಕಾದ್ರೆ ಸಾಧಾರಣವ ಪರಮೇಶ್ವರ ಜಟೆಯನ್ನ ಕಟ್ಟಬೇಡವೆ? ಪರಮೇಶ್ವರ ಜಟೆಯನ್ನ ಕಟ್ಟಿದಾಗಲೇ ಅವಳು ಬಂದು ಅಲ್ಲಿ ಬಂಧನವಾಗೋದು. ಅವಳ ಬಂಧನ ನಂತರ ಪರಿವರ್ತನೆ ಆಗತಕ್ಕಂಥ ವಿಚಾರ. ಆಗ ಜಡೆಯನ್ನು ಬಿಟ್ಟಿರತಕ್ಕಂಥ ಜಟಾಶಂಕರನು ಯಾವ ಕಾಲಕ್ಕೂ ಸಿಂಹಲಲಾಟ, ಯಾವ ಕಾಲಕ್ಕೂ ವ್ಯಾಘ್ರ ಲಲಾಟ ಅಂತ ಹೇಳ್ತಾ ಇದ್ರು. ಸಿಂಹಲಲಾಟ ಅಂದ್ರೆ ಕಿವಿಯಲ್ಲಿ ಹಾಕಿರೋ ಸಿಂಹಕುಂಡಲಗಳು, ಅದಾದ್ಮೇಲೆ ಲಲಾಟ ಅಂದ್ರೆ ಕೈಗಳು ಹಾಕಿದ ಖಡ್ಗಗಳು, ಪೂರ್ತಿಯಾಗಿ ಮೂಳೆಗಳಲ್ಲಿ ಮಾಡಿರತಕ್ಕಂಥದ್ದು. ಯಾರ್ದು? ವ್ಯಾಘ್ರ ಅಂದ್ರೆ ಹುಲಿಯ ವ್ಯಾಘ್ರವಾಗಿರ್ತಕ್ಕಂಥ ಆ ಮೂಳೆಗಳೆಲ್ಲ ವಿಶೇಷ. ಅದರ ಮಧ್ಯದಲ್ಲಿ ರುದ್ರಾಕ್ಷಿಯ ಆ ಭಾಗದಲ್ಲಿ, ಈ ಭಾಗದಲ್ಲಿ ನಿರ್ವಾಣ ಸ್ವರೂಪದಲ್ಲಿ ಕೋಪೀನವನ್ನು ಕಟ್ಟಿಕೊಂಡಿರತಕ್ಕಂಥದ್ದು ಗಜ ಚರ್ಮಾಂಬಧಾರಿ. ಗಜ ಚರ್ಮವನ್ನ ಸುಳಿದು ಹಾಕೊಂಡಿರೋನೆ ಗಜ ಚರ್ಮಾಂಬಧಾರಿ. ಭಿಕ್ಷಾ ಪಾತ್ರೆಯನ್ನು ಬ್ರಹ್ಮಕಪಾಲವನ್ನ ಇಟ್ಕೊಂಡು ಅಘೋರವಾಗಿರ್ತಕ್ಕಂಥ ವೀರಭದ್ರನು ಭಸ್ಮವನ್ನು ಹಚ್ಚಿಕೊಂಡು ಉಜ್ಜಯಿನಿ ಮಹಾಕಾಳೇಶ್ವರನ ಏನು ದೃಶ್ಯವನ್ನು ನೋಡ್ತೀರಾ ಆ ರೀತಿಯಾಗಿ ದರ್ಶನವನ್ನು ಕೈಲಾಸದಲ್ಲಿ ಕೂತ್ಕೊಂಡು ಅಂತ ನಗುತ್ತಾ ಇರ್ತಾನೆ, ಹುಚ್ಚನ ಆಕಾರದಲ್ಲಿರ್ತಾನೆ. ಇಂಥವನ್ನ ಹೋಗಿ ಮಾತಾಡಿಸೋದಾದ್ರೂ ಉಂಟಾ ಅಂತ ಭಯ ಪಡ್ತಾ ಇರ್ತಾನೆ ಭಗೀರಥ. ಎಷ್ಟು ಭಯಭೀತರಾಗಿ ಅವನ ಹತ್ರಕ್ಕೆ ಹೋಗ್ಲಾ ಬೇಡವಾ ಅಂದಾಗ ಅವನು ಆಗ ಗಂಗಾತರಮಣೀಯ ಜಟಾಕಲಾದೌ ಅಂತ ಹೇಳಿ ಆ ಹಾಡನ್ನು ಹಾಡ್ತಾನೆ. ಪರಮೇಶ್ವರನ ಹೊಗಳ್ತಾ 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 ನಾವೆಲ್ಲೋ ಹೊರಟೋಗಿರ್ತೀವಿ. ನೀವೆಲ್ಲೋ ಹೋಗ್ಬೇಡಿ, ಕೂತಿರಿ ಬಂದೆ.